this new history. This is all about the glamour and glory. ನೋಡದಿದ್ರೆ ಖಂಡಿತ you'll be sorry. ದಾರಿಗಳಿಗಾಗಿ ಎಮ್ಮೆಕ್ಸು ಬಾಯ್ಸು ಮಜಾ ಮಾಡಬಿಟ್ಟು ನೋ ಅದರ್ ಚಾಯ್ಸು ಎಲ್ರು ಒಮ್ಮೆ ಕೂಗಿ with your full voice. ಆಲ್ ರೈಟ್ ಅಶೋಕ. ಆಲ್ ರೈಟ್ ಶರತ ಬೇಡ ಭಯ ಆರಾಮ ಮಾಮ್. ಅಪ್ಪ ಇದನ್ನೇ ಮಾತಾಡ್ಕೊಂಡಿದ್ವಿ. Yes. ಒಂದು ರೇಂಜ್ ಕರೆಕ್ಟ್ ಆಗಿ ಮಾಡಿದ್ವಿ. ಎಸ್ ಫ್ರೆಂಡ್ಸ್, ಪ್ರತಿ ಕ್ಷಣನೂ ರೋಮಾಂಚನ, ವಾ ವಾ ಪ್ರತಿ ಬಾಲು ಒಂದು ಸವಾಲು, ವಾ 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 ಪ್ರತಿ ಪಂದ್ಯನೂ ಒಂದು ಎಂಟರ್ಟೈನ್ಮೆಂಟ್. ವಾರೇ ವಾ. ಯಾಕೆ ಅಂತಂದ್ರೆ ಇಲ್ಲಿದೆ ಕ್ರಿಕೆಟ್ ನ ರಿಯಲ್ ಫ್ಲೇವರ್, ಹಾಗೆ ಸಿನಿಮಾದ ಅಸ್ಲಿ ಮಜಾ. ವಾ 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 ಹೊಡಿರಿ ಚಪ್ಪಾಳೆ. ಹೇಗಿತ್ತು ಭಯ? ನಾನೇ ಬರ್ದಿದ್ದು. ಇದನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ ಸ್ಕ್ರಿಪ್ಟ್ ರೈಟರ್ ಹತ್ರ. ಆದ್ರೆ ಚೆನ್ನಾಗಿತ್ತು ಮ್ಯಾಮ್. ನೀನ್ ಏನೇ ಮಾಡು ಮ್ಯಾಮ್, ಸೂಪರ್ ಬಿಡು ಮ್ಯಾಮ್ ನೀನು. ಥ್ಯಾಂಕ್ ಯು ಭಯ. ಸೊ ಇದೆಲ್ಲ ನಡೆಯೋದು ಒಂದೇ ವೇದಿಕೆ ಮೇಲೆ, ದಟ್ ಈಸ್ ಕಮರ್ ಫಿಲ್ಮ್ ಫ್ಯಾಕ್ಟರಿನ ಇವತ್ತು ಎ ಗ್ರೂಪ್ ಮ್ಯಾಚಸ್ ಎಲ್ಲ ನೀವು ಆಲ್ರೆಡಿ ನೋಡಿರಾ. ಈಗ ಬಿ ಗ್ರೂಪ್ ಮ್ಯಾಚಸ್ ನಡೆಯುತ್ತೆ. ಬಿ ಅಲ್ಲಿ ಎ ಅಲ್ಲಿ ನಾವು ಟಾಪ್ ಅಲ್ಲಿ ಇದೀವಿ ಯಾವತ್ತು. ಬಿ ಅಲ್ಲಿ ಏನಾಗುತ್ತೆ ನೋಡೋಣ. ಈಗ ಎರಡು ಭಯಂಕರ ಬೆಂಕಿ, ಇನ್ನೇನ್ ಬಿಟ್ರೆ ಇಲ್ಲ ಸುಟ್ಟಾಕ್ಬಿಡ್ತಾರೆ ಆ ರೇಂಜ್ ಆಟ ಆಡಕ್ ರೆಡಿ ಇದಾರೆ. ಯಾವ ಟೀಮ್ ಬರುತ್ತೆ ಬ್ರದರ್? ದಟ್ಸ್ ರೈಟ್. ಇವತ್ತು ಬರ್ತಾ ಇರತಕ್ಕಂತಹ ಟೀಮು ಮೊದಲನೇದಾಗಿ ಬಳ್ಳಾರಿ ಬ್ಲಾಸ್ಟರ್, ಜೊತೆಗೆ ಹುಬ್ಬಳ್ಳಿ ಹಂಟರ್ಸ್. ತಗೊಳ್ರಿ ಬಹರ. ಹುಬ್ಬಳ್ಳಿ ಆಗ ಬಹಳ ಖಡಕ್ ಜನ ಅದರ್ರಿ. ನಮ್ಮ ಕಡೆನು ಬಳ್ಳಾರಿ ಆಗ ಫುಲ್ ಬ್ಲಾಸ್ಟ್ ಮಾಡೋ ಜನ ಇದಾರ್ರಿ. ಹಂಗಂತೀರಿ? ಹಂಗಂತೀರಿ. ನೋಡೇ ಬಿಡೋಣ ಬರ್ರಿಪ್ಪ, ಇಬ್ರು ಟೀಮ್ ನ ಹಾಗೆ ಕರ್ಸ್ಬಿಡವ. ಖಂಡಿತವಾಗ್ಲೂ ಕರ್ಸೋಣ. So let's welcome both the teams. Yes. On the stage, yo! ಚೆಂಡಾಡುವ ಗಡಿನಾಡ ಗಂಡುಗಳು, ಪ್ರೇಮಿಗಾಗಿ ಕಾದಾಡುವ ಸಿಂಹದ ಮನೆಗಳು. ಇಲ್ಲಂಗಿಲ್ಲ ಯಾರು ಇವರ ಆಪೋಸಿಟ್, ಇದಾಗೆಲ್ಲದಂತೂ ಇಂಪಾಸಿಬಲ್. ಎರಡು ಟೀಮ್ ನ ಕ್ಯಾಪ್ಟನ್ಸ್ ನಮ್ ಜೊತೆ ಇದ್ದಾರೆ. ಯಾವ ರೇಂಜ್ಗೆ ಇರ್ಬೇಕು ಅಂದ್ರೆ ಎಂಟ್ರಿಲೇ ಗೊತ್ತಾಗ್ತಿದೆ. ಈ ಕಡೆ ಕ್ಯಾಪ್ಟನ್ಗೆ ಫುಲ್ ಜೋಶ್ ಅಲ್ಲಿ ನಮ್ ಟೀಮ್ ಹಂಗೆ ಲಕ 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 ಅಂತ ಕರೀತಾರೆ. ಒಂದ್ ನಿಮಿಷ ಭಯ. ಹಾ. ಈ ಕಡೆ ಕ್ಯಾಪ್ಟನ್ಗೆ ಯಾವ ರೀತಿ ಜೋಶು ಅಂತ ಇವಾಗ ನಿಮಗೆ ಗೊತ್ತಾಗುತ್ತೆ ಬ್ಲಾಸ್ಟರ್ಸ್ ಕಡೆಯಿಂದ. ನಾವು ಗುರಿ ಇಟ್ರೆ ಗುಂದಾನೆ, ಅದು ನಮ್ ಟೀಮ್. ಯಾವ ರೇಂಜಿಗೆ ನೀವು ಗುರಿ ಇಡ್ತೀರಾ ಅಂಡ್ ಯಾವ ರೇಂಜಿಗೆ ನೀವು ಗುನ್ನ ತಿಂತೀರಾ ನಾವು ನೋಡ್ತೀವಿ. ಹಂಟರ್ಸ್ ಏನ್ ಕೆಲಸ ಬ್ರದರ್? ಎಲ್ಲ ಲಯನ್ಸ್ ಟೈಗರ್ಸ್ ಎಲ್ಲರನ್ನ ಹಂಟ್ ಮಾಡೋದೇ ನಮ್ಮ ಕೆಲಸ ಇವಾಗ. ಭಾರತ ಬಾಯಿಗೆ ಹಾಕೊಂಡ್ಬಿಡ್ತೀವಿ ನಾವು. ಹೌದಾ? ನೋಡೋಣ. ಎನಿವೇಸ್ ನಮ್ಮೊಂದಿಗೆ ಬಳ್ಳಾರಿ ಬ್ಲಾಸ್ಟರ್ಸ್ ನ ಕ್ಯಾಪ್ಟನ್ ಆದಂತ ಅವರು ಇದ್ದಾರೆ. ಸೊ ಹೇಳಿ, ಏನ್ ಸ್ಟ್ರಾಟಜಿ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಗೇನ್ಸ್ಟ್ ಹುಬ್ಳಿ ಹಂಟರ್ಸ್? ಸ್ಟ್ರಾಟಜಿ ಅಂದ್ರೆ ನಮ್ದು ಒಂದೇ, ಬ್ಲಾಸ್ಟ್ ಮಾಡ್ತಾ ಇರ್ಬೇಕು, ಆಟ ಆಡ್ತಾ ಇರ್ಬೇಕು ಅಷ್ಟೇ. ಹಾಗೆ ಆ ಕಡೆ ತಿರುಗಿ ಸರ್. ದಟ್ಸ್ ದ ಓನ್ಲಿ ಸ್ಟ್ರಾಟಜಿ. ಸೊ ನಮ್ಮ ಟೀಮ್ ಎಲ್ಲ ಬ್ಲಾಸ್ಟ್ ಮಾಡಕ್ ರೆಡಿ ಆಗಿದೆ. ವಿಲ್ ಡೂ ಇಟ್. ಓಕೆ, ಟೀಮು ಬ್ಲಾಸ್ಟ್ ಮಾಡಕ್ ರೆಡಿ ಆಗಿದೆ. ನಿಮ್ ಕೌಂಟರ್ ಹೆಂಗಿರುತ್ತೆ? ಅವ್ರು ಬ್ಲಾಸ್ಟ್ ಮಾಡ್ತಾರಂತೆ ನಮ್ನೆ. ಆ ಬ್ಲಾಸ್ಟಿಂಗ್ ನಾನೇ ನಾವು ಹಂಟ್ ಮಾಡ್ತೀವಿ ಇವಾಗ, ಅಲ್ಲದೆ ನಿಲ್ಸ್ತೀವಿ ಇವಾಗ. ಓಕೆ, ಈ ಬ್ಲಾಸ್ಟ್ ಮಾಡೋದು, ಹಂಟ್ ಮಾಡೋದು, ಬ್ಲಾಸ್ಟ್ ಮಾಡೋದು, ಹಂಟ್ ಮಾಡೋದೆಲ್ಲ ಬಿಟ್ಟಾಕಿ. ಸೊ ನಿಮ್ಮ ಟೀಮಿನ ಸ್ಟ್ರೆಂತ್ ಏನು ಅಂತ ನಾನು ಕೇಳೋದಾದ್ರೆ ಏನು ಹೇಳ್ತೀರಾ? ನನ್ನ ಟೀಮಿನ ಸ್ಟ್ರೆಂತು ಬೌಲಿಂಗ್, ಮತ್ತು ನಮ್ಮ ಹುಡುಗಿರು ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಾರೆ. ನಾನೇನು ಕೇಳೋದು ಬೇಡ, ನನಗೆ ಗೊತ್ತು. ಆದರೂ ಅವ್ರೊಂದು ಸ್ವಲ್ಪ ತಿಳ್ಕೊಳ್ಳಿ, ನೀವು ಹೇಳ್ಬಿಡಿ. ಫಸ್ಟ್ಲಿ ಸ್ಟ್ರೆಂತ್ ಅಂದರೆ ಹೈಲಿ ಪಾಸಿಟಿವ್ ಟೀಮ್ ಅಂತಲೇ ಹೇಳ್ಬೋದು. ಸೊ
ದಟ್ಸ್ ಅ ಸ್ಟ್ರೆಂತ್. ಅಲ್ವಾ? ಓಕೆ, ಈ ಸ್ಟ್ರೆಂತ್ ವೀಕ್ನೆಸ್ ಆಮೇಲೆ ಗೊತ್ತಾಗುತ್ತೆ ಮ್ಯಾಚ್ ನ ನಂತರ. ಈಗ ಡೈರೆಕ್ಟ್ ಆಗಿ ಟಾಸ್ ಟೈಮ್ ಅನ್ಸುತ್ತೆ. ಸೊ ಲೆಟ್ಸ್ ವೆಲ್ಕಮ್ ದ ಅಂಪೈರ್. ಆಡುವಾಗ ಆಟ ಮೇಟಿ ಸರಿ ದಿಸ್ ಇಸ್ ಆಲ್ ಅಬೌಟ್ ದ ಗ್ಲಾಮರ್ ಅಂಡ್ ಗ್ಲೋರಿ ನೋಡೋದಿಗೆ ಖಂಡಿತ ಯೋಳು ಸಾರಿ. ಅಂಪೈರ್ ಇದ್ದಾರೆ, ಟಾಸ್ ನಡೆಯುವಂತ ಸಮಯ. ಸೊ ಇಟ್ಸ್ ಅಪ್ ಟು ಯು ಸರ್. ಅಣ್ಣವರ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಣ್ಣವರ ಮಕ್ಕಳು ಓಕೆ, ಟಾಸ್ ಗೆದ್ದಾಯ್ತು. ಸೊ ಹೇಳಿ ಧರ್ಮ ಅವರೇ, ಏನು ಸೆಲೆಕ್ಟ್ ಡಿಸಿಷನ್ ಫೀಲ್ಡಿಂಗ್ ತಗೊಂಡಿದೀವಿ. ಈಗ ಮಾತು ಕಮ್ಮಿ ಮಾಡಿ ಮ್ಯಾಚ್ ಶುರು ಮಾಡೋಣ. Yes. ಟು ಬೋತ್ ದ ಟೀಮ್ಸ್, ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಆರು ಟೀಮ್ಗಳ ನಡುವೆ ಯುದ್ಧ. ಎಲ್ರೂ ಎದುರಿಸಿ ನಿಂತವನು ಮಾತ್ರ ಗೆದ್ದ. ಇದು ಬಾಕ್ಸ್ ಕ್ರಿಕೆಟ್. ಓಕೆ, ಬೌಲರ್ ಫಸ್ಟ್ ಬಾಲ್ ಏನ್ ಮಾಡ್ತೀರಾ? ಕಮಾನ್ ಕಮಾನ್ ಕಮಾನ್. ಓ, ಓಕೆ, ಗಣೇಶ್ ಅವರೇ, ಗಣೇಶ್ ಅಂತ ಹೆಸರಿಟ್ಟಿದ್ದಕ್ಕೆ ಗಣೇಶನ ಹೆಸರಿಂದ ನಿಮಗೆ ಮೊದಲನೇ ವಿಕೆಟ್ ಬಿದ್ದಿದೆ. ಗಣೇಶ್ ಅವರೇ, ಈಗ ಮುಂದಿನ ಬಾಲ್ ಏನ್ ಆಗ್ಬೋದು ನಿಮ್ ಪ್ರಕಾರ? ಸೊ ಬಳ್ಳಾರಿ ಬ್ಲಾಸ್ಟರ್ಸ್ ಅಲ್ಲಿ ಕಿರಣ್ ಅವರು. ಗಣೇಶನ ಮಹಿಮೆ ಡ್ಯಾನಿ ಅವರು ಹೊಗೆ ಅನ್ನೋ ಪಾಸಿಬಿಲಿಟಿ ಆಗೋಗಿತ್ತು. ಈ ತರ ಸಿಕ್ಸ್ಗಳು ಬೇಜಾನ್ ಬರ್ತವೆ. ಇದು ಡ್ಯಾನಿ ಅವ್ರ ಕಡೆಯಿಂದ ಮೊದಲನೇ ಸಿಕ್ಸು. ಸಿಂಧು ಲೋಕನಾಥ್ ಅವ್ರಿಗೆ ಆಲ್ರೆಡಿ ಮಂಡಿ ನೋವ್ತಾ ಇದೆ, ಕಾಲ್ ಮೇಲೆ ಕೈ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಪ್ಲೇ ಬಾಲ್. ಉತ್ತಮವಾದ ಮೂರನೇ ಬಾಲ್ ಅನ್ನ ಮಾಡಿದ್ದಾರೆ ಗಣೇಶ್ ಅವರು. ಸೊ ರಿಯಲಿ ಫಸ್ಟ್ ಆಲ್ರೆಡಿ ಒಂದು ವಿಕೆಟ್ ಪತನ ಆಗೋಗ್ಬಿಟ್ಟಿದೆ. ಪ್ಲೇ ಬಾಲ್. ಸಿಕ್ಸ್ ರನ್. ಪ್ಲೇ ಬಾಲ್. ಒಂದು ಓವರ್ಗೆ 20 ರನ್ ನೋಡಿದ್ದಾರೆ. ಒಂದು ವಿಕೆಟ್ ಹೋಗಿದೆ ಆಕ್ಚುಲಿ, ಅದು ಬಹಳ ಇಂಪಾರ್ಟೆಂಟ್ ವಿಷಯ. ಪ್ಲೇ ಬಾಲ್. ವೈಟ್ ಬಾಲ್. ತಳ್ಳಿ ರನ್ಸ್ ಎಲ್ಲ ಹಿಂಗೆಲ್ಲ ಮಾಡ್ತಾರ. ವೈಟ್ ಬಾಲ್. ವೈಡು. ಮತ್ತೊಂದು ಅಗಲವಾದ ಎಸೆತ. ಕ್ಯಾಚ್ ಇಟ್. ಅಂಪೈರ್ ಡಿಸಿಷನ್ಗಾಗಿ ಕಾಯ್ತಾ ಇದೀವಿ. ಲೋ ಕಪ್ಪೆ ಬಿಟ್ಟ ಅದು ನಿಂತಿದ್ದ ಜಾಗ ಒಂದು ಫೈನ್ ಲೆಗ್ ಪಕ್ಕ ನೋಡಿದ್ಯಾ? ಹೆಣ್ಮಕ್ಳ ಫೈನ್ ಲೆಗ್. ಎಸ್, ಹೆಣ್ಮಕ್ಳು ಫೈನ್ ಲೆಗ್ ನೋಡಿ ಕಣ್ಗಳು ಹೋಗ್ಬಿಟ್ಟಿದೆ. ಎನಿವೇಸ್, ನಮ್ಮ ಹುಡುಗಿರ್ ಕ್ಯಾಚ್ ಹಾಕೊಳ್ಳೋದ್ರಲ್ಲಿ ಎತ್ತಿದ ಕೈ ನಮ್ಮ ರೋಹಿಣಿ ಅವರು. ರೋಹಿಣಿ ನಕ್ಷತ್ರದಲ್ಲಿ ಡೇಂಜರ್ ಅಂದ್ಕೊಂಡಿದ್ವಿ, ಪ್ಲೇಯರಲ್ಲೂ ಡೇಂಜರು. ಎರಡನೆಯ ಓವರ್ಗೆ ಹೆಣ್ಣು ಬ್ಯಾಟ್ಸ್ಮನ್ ಅನ್ನ ಕಳಿಸ್ಬಿಟ್ಟಿದ್ದಾರೆ ನಮ್ಮ ಬೆಳ್ಳಾರಿ ತಂಡ. ಅವರ ಸ್ಟ್ರಾಟಜಿ ಏನಿದೆ ಅಂತ ನೋಡೋಣ ಈ ಒಂದು ಸಮಯದಲ್ಲಿ. ತುಂಬಾ ಫೋಕಸ್ ಇದ್ದಾರೆ. ಪ್ಲೇ ಬಾಲ್. ನಾವು ಮೋಸ್ಟ್ಲಿ ಪಿಚ್ಚಿಂದ ಆಚೆ ಇನ್ನೊಂದು 4 ಜನ ಫೀಲ್ಡರ್ಸ್ ನಿಲ್ಲಿಸಬೇಕು ಅನ್ಸುತ್ತೆ. ನೂರಕ್ಕೆ ನೂರು ಸತ್ಯ ಏನೋ ನಡೀತಿದೆ. ಚೈತ್ರ ಅವರು ದೇವರಾಣೆಗೂ ಅಲ್ಲಿಂದ ಯಾವುದೇ ಕಾರಣಕ್ಕೂ ಅಲ್ಲಾಡಕ್ಕೆ ಹೋಗಬೇಡಿ, ನಿಮ್ಗೆ ಅಲ್ಲಿಂದನೇ ರನ್ಸ್ ಬರ್ತಾ ಇರೋದು. ನಾ ಬೌಲಿಂಗಲ್ಲಿ ಮಾತಾಡ್ತೀನಿ ಅಂತ. ಒಂದು ವೈಡ್ ಬರಲಿಲ್ಲ. ಅಮುಕ್ಕೊಂಡ್ಬಿಟ್ರು ಬಾಲ್ನ. ಬ್ಯಾಟ್ಸ್ಮನ್ ಔಟ್. ಕಾಟ್.
ಪ್ಲೇ ಬಾಲ್ ಅದ್ಭುತವಾದ ಹೊಡೆತ. ಡ್ಯಾನಿ at 18, ವಿಶಾಲ್ 6 ರನ್ಗಳನ್ನು ಸ್ಕೋರ್ ಮಾಡಿದ್ದಾರೆ. ಪ್ಲೇ ಬಾಲ್ ಐಡೆಲ್ಲ ಸೇರ್ಸಿ ಅವರೇ ಕೊಟ್ರ ನೀವು ಹಂಗೆ ಸುಮ್ಮನೆ ನಿಮ್ಮ ಬುಟ್ಟಿಗೆ ಹಾಕೊಂಡ್ ಬಂದ್ಬಿಟ್ರಾ? ಹೌದು. ಸೊ ಹಂಗಂದ್ರೆ ಡಕ್ ಔಟ್. ಸಿಕ್ಸ್ ಬಂತು ನೋಡ್ರಿ. ಫೋರ್ ರನ್ ಅದ್ಭುತ. ನೋಡ್ರಿ, ಹೆಣ್ಮಕ್ಳು ಓಡ್ ಬಂದಿದ್ದು. ಧರ್ಮರವರ ಯಾವುದೇ ಮರ್ಮನೂ ವರ್ಕೌಟ್ ಆಗ್ತಿಲ್ಲ. ಧರ್ಮವರ ಏನಾದ್ರು ವಿಭಿನ್ನವಾಗಿ ಟ್ರೈ ಮಾಡಬೇಕು. ತಾಳಿ ಕೊಟ್ಟವ್ರು ಒಂದು ಟಿಪ್ ಕೊಡಬೇಕು. ಹುಬ್ಳಿ ಅವ್ರು ಮಾತ್ರ ಬೇಜಾನು ಹಂಟ್ ಮಾಡ್ತಾ ಇದ್ದಾರೆ. ಪ್ಲೇ ಬಾಲ್ ಫಸ್ಟ್ 4 ಓವರ್ಸ್ಗಳಲ್ಲಿ ಒಂದು ಹುಡುಗಿ ಬರಲೇಬೇಕು ಬೌಲಿಂಗಿಗೆ ಅಂತ. ಸೊ ಹಾಗಾಗಿ ಇನ್ನೊಂದೇ ಓವರ್ ಉಳಿದಿರೋದ್ರಿಂದಾಗಿ ಈಗ ಬೌಲಿಂಗಿಗೆ ಅಂತ ಬಂದಿರೋರು ನಮ್ಮ ಮಮತಾ. ಪ್ಲೇ ಬಾಲ್ ಕ್ಯಾಚ್ ಕ್ಯಾಪ್ಟನ್ ಆಫ್ ದ ಟೀಮ್ ಮಿಸ್ಟರ್ ಧನಂಜಯ್ ಅವರು ಸೆಂಟ್ ಪಿಚ್ಗೆ ಬಂದಿದ್ದಾರೆ. ಧನಂಜಯ್ ಅವರು ಇವಾಗಷ್ಟೇ ಬಂದಿರ ದನ 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 ಅಂತ ಚೆಚ್ಚಿರ್ಬೇಕಿಲ್ಲಿ. ಪ್ಲೇ ಬಾಲ್ ಧನಂಜಯ್ ಅವರು ಮಾಲ ಬಿಟ್ ಕೊಟ್ಟರು. ಬಾಲ್ ಅಲ್ಲಿ ಧನಂಜಯ್ ಅವರು 6 ಹೊಡೆದಿದ್ದಾರೆ. ವೈಡಲ್ಲೇ ರನ್ Wide ball ಅನ್ನ ಬಿಟ್ಟುವಂತ ಪ್ರಯತ್ನದಲ್ಲಿ ಓಕೆ ಬ್ರಿಲಿಯಂಟ್ ಬೌಲಿಂಗ್. ಪ್ಲೇ ಬಾಲ್ ಡಬಲ್ ತಾವೇ ಬಲಿ ಮಾಡಿಕೊಂಡಿದ್ದಾರೆ. ಬಾಲ್ ಧನಂಜಯ್ ಇದ್ರ ಬಗ್ಗೆ ಏನು ಹೇಳ್ತೀರಪ್ಪ? ಇವಾಗ ನೀವು ಆಕ್ಚುಲಿ ಇನ್ನೇನು ಹೊರಟುಬಿಟ್ಟಿದ್ರಿ ನೀವು ಬ್ಯಾಕ್ ಟು ಪೆವಿಲಿಯನ್ ಅಂತ. ಅವಕಾಶ ಸಿಕ್ಕಿದೆ, ಲೈಫ್ ಸಿಕ್ಕಿದೆ. ಲೈಫ್ ಸಿಕ್ಕಿದಾಗ ಮನುಷ್ಯಂಗೆ 2 ಪಾಸಿಬಿಲಿಟಿ ಇದೆ. ಬದ್ಮಾಶ್ ತೋರಿಸಿ ನಿಮ್ಮ ಬದ್ಮಾಶ್ ತನವನ್ನ ಈಗ. ಇಟ್ ಇಸ್ ದೇರ್. ಪ್ಲೇ ಬಾಲ್ ನೋಡಿ ನೋಡಿ ಇಲ್ಲಿ ನೋಡಿ 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 ಕ್ಯಾಚ್ ಬೌಂಡ್ರಿ 4. ನೋ ಬಾಲ್. ಬಾಲೇ ಇಲ್ವಾ? No ball. ಬಾಲೇ ಇಲ್ಲ ಅಲ್ವಾ? ಓರೇ 6 ರನ್ ನಾಲ್ಕು ಓವರು 91 ರನ್ನು, 4 ವಿಕೆಟ್ಗಳು, ಎಕ್ಸ್ಟ್ರಾಸೆ 27 ರನ್. challenge over taken by Bellary Blasters. They are challenging 20 runs against bowler Harsha.
Play ball. Play ball. ಬಾಲ್ White ball. ಬಾಲ್ ಸಿಕ್ಕಿದೆ ಹಾಗಾಗಿ ಕೇವಲ ಒಂದು ವೈಡು ಅಥವಾ ಒಂದು ನೋ ಬಾಲ್ ಬಂದ್ರೆ ಮಾತ್ರ ಸಾಧ್ಯ. ನಿಮ್ ಕೈಲಿ ಆಗಲ್ಲ ಅಂತ ನಾನು ಹೇಳ್ತೇನೆ. ಇವ್ರು ಆಗತ್ತೆ ಅಂತ ಏನಂತೀರಾ? ಏನಂದ್ರು? ನಾವೇ ಗೆಲ್ತಾ ಇರೋದು ಚಾಲೆಂಜ್ ಓವರ್ ಇನ್ನೇ ನೋಡಿ ಕೊಡ್ತಾ ಇದೆ, ನಾವು ಹೊಡಿತಾ ಇರ್ತೀವಿ. ಹಾ White ball. ವಿಕೆಟ್ White ball. Play ball. ಸ್ಕೋರ್ ಬೋರ್ಡ್ ನೋಡ್ತಾ ಇದ್ದೀನಿ 35 ಎಕ್ಸ್ಟ್ರಾಸು ಟೋಟಲ್ ಸ್ಕೋರ್ 131. Play ball. White ball. Play ball. ಧನಂಜಯ್ ಅವ್ರು ಯಾರೇ ಬರ್ಲಿ ದನ ಚಚ್ದಂಗೆ ಚಚ್ಚದೇನು ಚಚ್ಬಿಟ್ಟಿದ್ದಾರೆ. ಓ ಓ ಓ ಗುಡ್ ಬಾಲ್ ಗುಡ್ ಬಾಲ್. Nice. ವೈಡು ಅಂತ ಆ ಕಡೆ ಬಿಡಕ್ ಹೋದ್ರು, ನೋಡ್ರೆ ಬಾಲ್ ಈ ಕಡೆ ಬಂತು, ಹೀಗಾಗಿ ಬೋಲ್. ನಾವಷ್ಟೇ ವಿಕೆಟ್ ಬಂದಿದೆ. ಟಚ್ ಮಾಡಿ ನಾನು ಆಡೋ Finally an awesome thing. ಗೆಲ್ಲೋದಕ್ಕಾಗ್ಲಿ ಸೋಲೋದಕ್ಕಾಗ್ಲಿ ಹೆಣ್ಣೆ ಕಾರಣ ಅಂತಾರೆ. ಸೊ ಇವಾಗ ಏನಾಗುತ್ತೆ ಅಂತ ಏನೋ ನೋಡೋಣ. ನಿನ್ ಪ್ರಕಾರ ಲೈಫಲ್ಲಿ ಗೆಲ್ಲೋದಕ್ಕೆ ಪ್ರತಿ ಇದರಲ್ಲೂ ಹೆಣ್ಣಿರ್ತಾಳೆ, ಈ ಕ್ರಿಕೆಟ್ ಮ್ಯಾಚ್ ಅಲ್ಲಿ ಪ್ರತಿ ಸೋಲಲ್ಲೂ ಹೆಣ್ಣಿರ್ತಾಳೆ ಅಂತನಾ? ಅಲ್ಲ, ನಾನು ಹೇಳಿದ್ದು ಲೈಫ್ ಅಲ್ಲಿ ಗೆದ್ದಿರೋ ಗಂಡಿಂದ ಹೆಣ್ಣಿರ್ತಾಳೆ, ಮ್ಯಾಚ್ ಅಲ್ಲಿ ಸೋಲೋ ಟೀಮ್ ಅಲ್ಲಿ ಹೆಣ್ಣಿರ್ತಾಳೆ ಅಂತ. ಈ ಓವರ್ ಆಗ್ಬಿಡ್ಲಿ, ಆಮೇಲೆ ಓವರ್ ಆಗ್ಬಿಡ್ಲಿ. ಗಾಳಿಯಲ್ಲಿ ಬಿಸಿ ಏಳು ವಿಕೆಟ್ ಹೋಗಿದೆ ಒಟ್ಟಾರೆ. ರೈಟ್, 7 ಓವರ್ ಆಗಿದೆ, 7 ವಿಕೆಟ್ ಆಗಿದೆ, 152 ರನ್ಗಳಾಗಿದೆ. ಓ ಬಂಗಾರಪ್ಪ, ಏನ್ರಿ ಪರ್ಫಾರ್ಮೆನ್ಸ್ ಇದು, ಹಿಂಗ ಬ್ಯಾಟಿಂಗ್ ಮಾಡೋದು. ನೋಡಿ. ಥ್ರೋ ನೈ ಹೋತಾ ಸೋ. ಫೀಲ್ಡಿಂಗ್ ಫೀಲ್ಡಿಂಗ್ ಫೀಲ್ಡಿಂಗ್. ರಾಜು ತಾಳಿಕೋಟೆ ಅವರೇ, ಇಷ್ಟೊತ್ತು ಯಾವ ಕೋಟೆನಲ್ಲಿ ಕೂತಿದ್ರಿ? ನೋ ಬಾಲ್ ಆಗೋಗಿದೆ. ಬೌಲಿಂಗ್ ಬೌಲಿಂಗ್ ಬೌಲಿಂಗ್. ಕೋಟೆ ಅವರೇ Behind every successful man there is a good one. ಚಾಲೆಂಜ್ ಓವರ್ ಕೋಟೆ ಅವರಿಗೆ ಕೇಳಬೇಕು. ಯೋಚನೆ ಮಾಡ್ತಾ ಇದ್ರು, ನಮ್ಮ ಮೊದಲ ಅದೇ ಸೆಂಚುರಿ ಮಾಡಿಲ್ಲ, ಆದ್ರೆ ಬೇಜಾರಾಗ್ತಾ ಇದೆ. ಹೊಡೆದ್ರು. ಸರ್ಜಾ ಅವರೇ, ರ್ಯಾಪಿಡ್ ಅವ್ರು ಅಲ್ಲೇ ಕಳಿಸ್ಬಿಡ್ಲಾ? ಹೊಡಿಯೋಗಿದೆ, ಬ್ಯಾಟಲ್ಲೇ ಹೊಡೆದ್ಬಿಡಿ, ಬಾಲಲ್ಲೇ ಹೊಡಿಯಕ್ಕೆ ಹೋಗ್ಬಿಡಿ, ಏಟ್ ಆಗಲ್ಲ.
ಪ್ಲೇ ಬಾಲ್. ಇನ್ನೊಂದು ಬಾಲ್ ಬಂತು. ಕೋಟೆ ಸಾಹೇಬ್ರೆ ಏನ್ ನೋಡಿಸ್ತಾ ಇದ್ರ ತಲೆಯಲ್ಲಿ? ಮತ್ತೆ ಟೋಟಲ್ ಸ್ಕೋರ್ 8 ಓವರ್ಗೆ 7 ವಿಕೆಟ್ 185 47 ರನ್ ಎಕ್ಸ್ಟ್ರಾಸ್ ಆಗಿದೆ. ಸೆಲೆಬ್ರೇಷನ್. ಈ ಮ್ಯಾಚಿನ ವಿಶೇಷ ಏನಂದ್ರೆ ಪ್ರಪ್ರಥಮ ಬಾರಿಗೆ ಇಷ್ಟೊಂದು ಮ್ಯಾಚ್ಗಳಾಗಿದೆ. ಫಸ್ಟ್ ಟೈಮ್ 8ನೇ ವಿಕೆಟ್ ವರೆಗೂ ಔಟ್ ಆಗಿರುವಂತ ಒಂದು ಮ್ಯಾಚ್ ಇದು. ಬ್ಯಾಟೊಂದು ಎಚ್ತಾ ಇದಾರೆ, ಅದು ಬಾಲ್ ಟಚ್ ಆಗ್ತಿಲ್ಲ ಅಷ್ಟೇ. ಆಸಾಮ್ ಶ್ರೇಯಸ್. ಸ್ಪೆಷಲ್ ಓವರ್ ಏನಂದ್ರೆ ಈ ಓವರಲ್ಲಿ ಬಂದಿರೋದು ಬರೀ 5 ರನ್. 9ನೇ ಓವರಲ್ಲಿ 5 ರನ್. ಓಕೆ, ಸೊ ಸಿಂಧು ಇಸ್ ಬೌಲಿಂಗ್ ನೌ. ಓಕೆ. ಪ್ಲೇ ಬಾಲ್. ಟೈಮ್ ಇಲ್ವಂತೆ. ಆಯ್ತು, ಆಮೇಲೆ ಸಿಗೋಣ. ವೈಟ್ ಬಾಲ್. That's it. All the 5 balls beaten. ಎಲ್ಲರೂ ಜೋರಾದ ಚಪ್ಪಾಳೆ. ಸೂಪರ್ ಬೌಲಿಂಗ್. ವಿಕೆಟ್ ಬರ್ಲಿ ಸಿಂಧು, ವಿಕೆಟ್ ಬರ್ಲಿ. ಹುಡುಗಿ ಬೌಲಿಂಗ್ ಅಂತ. ಟೋಟಲ್ ಸ್ಕೋರ್ 10 ಓವರ್ 192ಕ್ಕೆ 8 ವಿಕೆಟ್ ಎಕ್ಸ್ಟ್ರಾಸ್ 52 ರನ್ ಕೊಟ್ಟಿರೋ ರಶ್ಮಿ. ಇಬ್ರು ಬ್ಯಾಟ್ಸ್ಮನ್ ಆಗ್ಲೇ ಬಂದ್ಬಿಡಿದಾರೆ ಕಣೋ. ಈ ಕಡೆ ಹರ್ಷ ಅವರು, ಆ ಕಡೆ ನಮ್ಮ ಸ್ನೇಹಿತರು ಆರ್ಯ ಅವರು. ಆರ್ಯ ನೋಡ, ಸಂತೋಷ ನೋಡ. ಮಾಡಿದ್ದಾರೆ ನಮ್ಮ ಬ್ಯಾಟ್ಸ್ಮನ್ ರೆಡಿ ಇದ್ದಾರೆ. ಸೊ ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳೋಣ. ನೋ ಬಾಲ್. ಬಾಲು ಸದ್ಯಕ್ಕೆ ತಲೆ ಬಾಲ್ ಒಂದು ಕನ್ಫರ್ಮ್ ಆಗಿದೆ. ಇದು ಗೋಡೆಗೆ ಟಚ್ ಆಗಿದೆಯಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಇದೆ. ಓ ಎಸ್, ಟಚ್ ಆಗಿದೆ. ರಶ್ಮಿ ಅವ್ರ ಎಂಟ್ರಿ ಕೊಡ್ತಿರೋಂಗೆ ಬ್ಯಾಟಲ್ ಮುಗಿದ್ರಲ್ಲೋ ಕೊಡ್ತಿ. ಫ್ರೀ ಹಿಟ್. ಫ್ರೀ ಹಿಟ್ ಅಲ್ಲಿ 4 ಪಡ್ಕೊಂಡಿದ್ದಾರೆ ರಶ್ಮಿ. ಅದು ಆಟದ ಪ್ರೆಷರ್ ಸಖತ್ತು ಮಿಡ್ ವಿಕೆಟ್ ಅಲ್ಲಿ ಇರೋದ್ರಿಂದಾಗಿ ಮುಂದಿನ ಬಾಲ್ ಯಾವ ಕಡೆಗೆ ಹೋಗುತ್ತೆ? ನಿಮ್ ಸ್ಟೈಲಲ್ಲಿ
ಅಗಲವಾದ ಎಸೆತ. No ball. ಓ ಮತ್ತೊಂದು ಅಗಲವಾದ ಎಸೆತ. ರಶ್ಮಿ No ball. ನೋ ಬಾಲ್. Play ball. No. 6 runs. ಫಸ್ಟ್ ಓವರ್ ಮುಗಿದಿದೆ, 34 ರನ್ಸನ್ನ ಸ್ಕೋರ್ ಮಾಡಿದ್ದಾರೆ. ಮುಂದಿನ ಓವರ್ ಹೆಂಗಿರುತ್ತೆ? Play ball. ಓ ಎರಡು ಬಾಲ್ನ ಆಡ್ಸ್. 6 runs. Come on, Dhananjay. 6 runs. ವಾಟರ್ ಸೆಂಚುರಿ ಆಗುತ್ತಾ? 6 runs. Two overs 59 for 1. 13 ರನ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಯಾಕೋ ಸುಮ್ಮನೆ ಕವರ್ ಅಪ್ ಮಾಡ್ದಂಗಿದೆ ಹಂಗೇನೇನೆ. ಇಷ್ಟೊಂದು ರನ್ಸ್ ಕೊಡ್ತಾ ಇದ್ದೀರಾ, ರನ್ ರೇಟ್ ಸಿಕ್ಕಾಪಟ್ಟೆ ಏರ್ತಾ ಇದೆ ಆಕಾಶಕ್ಕೆ. 6 runs. ಓ ಫೀಲ್ಡಿಂಗ್ ಫೀಲ್ಡಿಂಗ್ ಫೀಲ್ಡಿಂಗ್. ಓ ಓ ಓ ಓ ಓ ಓ ಇವರೇನು ಇವರು ಫುಟ್ಬಾಲ್ ಆಡ್ತಾ ಇದ್ದಾರಾ ಕೈಯಲ್ಲಿ? ಮೂರು ಓವರ್ಗಳು ಮುಗಿದಿದೆ ಆ್ಯಂಡ್ 79 ಸ್ಕೋರ್ ಮಾಡುವಂಥ ಹುಬ್ಳಿ ತಂಡ ಲಾಸ್ ಆಫ್ 1 ವಿಕೆಟ್ ವಿತ್ 15 ಎಕ್ಸ್ಟ್ರಾಸ್. ರೆಡಿ. ಫಸ್ಟ್ ಬಾಲ್ ಡಕ್ಔಟ್. ಫೀಲ್ಡಿಂಗ್ ಆ್ಯಂಡ್ ಬೌಲಿಂಗ್. 6 runs. God. So the total score 4 ಓವರ್ ಮುಕ್ತಾಯಕ್ಕೆ 103 ರನ್ನು, ಒಂದೇ ವಿಕೆಟ್ಟು, 15 ಎಕ್ಸ್ಟ್ರಾ. ಹೆರ ಹೊಡಿಸ್ಕೊಂಡ್ರು. Six runs. White ball.
runs. ಸ್ಕೋರ್ ಸದ್ಯಕ್ಕೆ 136 ರನ್ಸ್ ಸ್ಕೋರ್ ಮಾಡಿರೋ ಹುಬ್ಳಿ ಟೀಮ್ ವಿತ್ 5th ಓವರ್. Challenge over. Hubli has challenged 18 runs against Danny. 6 runs. White ball. 6 runs. ಆರು ಓವರ್ಗೆ 173, ಕೇವಲ ಒಂದೇ ವಿಕೆಟ್. Four runs. Hey, catch it! Knock in. That's women. Whoa. ಏ ಮೇಡಮ್, ಬ್ಯಾಟಿಂಗ್ ಎಲ್ಲ ಸ್ಟೈಲ್ ಇದೆ ನಿಮ್ದು. ಯಾಕೆ ಕಣ್ಣೀರ ದಾರ ಆಗ್ತದೆ ನಿಮ್ಮ ಟೀಮಲ್ಲಿ? ಚೆನ್ನಾಗಿ ತಿರುಗ್ತಾರಲ್ಲ. ಮುಂಚಿ ರೋಹಿಣಿ. ನೋ ಬಾಲ್. ಈ 3 ಹಿಟ್ ಅಲ್ಲಿ ಮಮತಾ ಅವರು catch it. It's a free hit. It's a free hit delivery. It's a free hit delivery. She's not out. Not out, again a free hit. Oh my God. Play ball. Ball. White ball. ರಾಜು ತಾಳಿಕೋಟೆ ಹುಬ್ಬಳ್ಳಿ ತಂಡ 190 ರನ್ಸ್ ಅನ್ನು ಸ್ಕೋರ್ ಮಾಡಿದ್ದಾರೆ. ಬೇಕಾಗಿರೋದು 3 ರನ್, ಇನ್ನು 3 ಓವರ್ ಬಾಕಿ. ವೆರಿ ಆಸಮ್ ಧನು. What a match! What a match! ನಿಜವಾಗ್ಲೂ ಬಹಳ ರೋಚಕ ಪಂದ್ಯ ಅಂತಾನೆ ಹೇಳಬೇಕು. ಈ ಒಂದು ಪಂದ್ಯದಲ್ಲಿ ಗೆದ್ದಿದ್ಯಾರು ನಿಮ್ಮೆಲ್ಲರಿಗೂ ಕೂಡ ಗೊತ್ತು. Blast ಆಗಿದ್ಯಾರು? ಹ? ಬ್ಲಾಸ್ಟ್ ಆಗಿದ್ಯಾರು? ಬ್ಲಾಸ್ಟ್ ಆಗಿ ಪುಡಿ ಪುಡಿ ಆಗಿದ್ಯಾರು? ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಿನ್ ಟೀಮ್ನೇ ನಾನು ಸಪೋರ್ಟ್ ನೋಡಿ, ಮಾಡ್ತಿರೋದು. ಆಯ್ತು, ನಿನ್ ಆಯ್ತು. ಟೀಮ್ ಹೆಸರು ಹೇಳಕ್ ಬಂದೆ. ಆಯ್ತು, ಹೇಳು ಹೇಳು ಹಂಗ. ಹೌದು, ಹೇಳು ಹೇಳು ಹೇಳು. ಆತರ ಅಂದ್ರೆ ಆತರ ಇವಳಿಗೆ. ಎನಿವೇಸ್, ಗೆದ್ದಿದ್ದು ಹುಬ್ಳಿ ಹಂಟರ್. ಸೊ ವಿನ್ನಿಂಗ್ ಟೀಮ್ ಕ್ಯಾಪ್ಟನ್ ಹತ್ರ ಮಾತಾಡೋಕ್ಕಿಂತ ಮುಂಚೆ ನಾನು ಲೂಸಿಂಗ್ ಟೀಮ್ ಕ್ಯಾಪ್ಟನ್ ಆದಂತಹ ಧನಂಜಯ್ ಅವ್ರ ಹತ್ರ ಕೇಳಕ್ಕೆ ಇಷ್ಟಪಡ್ತೀನಿ. ಧನಂಜಯ್ ಅವರೇ, ವಾಟ್ ವೆಂಟ್ ರಾಂಗ್? ಏನಾಯ್ತು? ಯಾಕೆ ಸೋತ್ರಿ? ಚೆನ್ನಾಗಿ ಆಡಿದ್ರು ಟೀಮು. ಏನು ಅಂದರೆ ಇನ್ನೊಂದು 50 ರನ್ ಜಾಸ್ತಿ ಇದ್ದಿದ್ರೆ ಮೋಸ್ಟ್ಲಿ ಇನ್ನೊಂದು ಸ್ವಲ್ಪ ಹೋರಾಟ ಚೆನ್ನಾಗಿರೋದು. ಆಮೇಲೆ ಐ ಥಿಂಕ್ ವಿ ಫೇಲ್ಡ್ ಕಂಪ್ಲೀಟ್ಲಿ ಇನ್ ಬೌಲಿಂಗ್. ನಾವು ಏನು ಅಂದ್ಕೊಂಡಿದ್ವಿ ಪ್ರಾಕ್ಟೀಸಲ್ಲಿ ಎಲ್ಲ ನೋಡಿದಾಗ ನಮ್ಮ ಬೌಲಿಂಗ್ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಐ ಡೋಂಟ್ ನೋ ಇಲ್ಲಿ ಈ ಮ್ಯಾಚಲ್ಲಿ ಹಂಗಾಗಿದೆ, ಬಟ್ ಡೆಫಿನೆಟ್ಲಿ ನೆಕ್ಸ್ಟ್ ಮ್ಯಾಚಲ್ಲಿ ಅದು ಸರಿ ಹೋಗುತ್ತೆ. ಸೊ ನೆಕ್ಸ್ಟ್ ಮ್ಯಾಚ್ಗೆ ಯು ಆರ್ ರಿಯಲಿ ಹೋಪ್ಫುಲ್?
ಎಸ್, ಆಮೇಲೆ ಐ ಥಿಂಕ್ ವಿ ಮಿಸ್ ದ ಲಾಸ್ಟ್ ಓವರ್ ಆಲ್ಸೋ. ಲಾಸ್ಟ್ ಓವರ್ನ ನಾವು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ರೆ ಬ್ಯಾಟಿಂಗಲ್ಲಿ, ಮತ್ತು ಬೌಲಿಂಗಲ್ಲಿ ಇನ್ನೊಂದಿಷ್ಟು ಎಕ್ಸ್ಟ್ರಾಸ್ ಕಮ್ಮಿ ಮಾಡಿ, ಅಥವಾ ನಮ್ಮ ಬೌಲರ್ಸು ಫಾರ್ಮಲ್ಲಿ ಇದ್ದಿದ್ರೆ ಖಂಡಿತ ವಿನ್ನಿಂಗ್ ಚಾನ್ಸಸ್ ತುಂಬ ಇತ್ತು. ಬಟ್ ಸ್ಟಿಲ್ ಇಟ್ಸ್ ಫೈನ್. ಓಕೆ, ಫಂಟಾಸ್ಟಿಕ್. ಸೊ ಹುಬ್ಳಿ ಹಂಟರ್ಸ್ ಟೀಮ್ ಕ್ಯಾಪ್ಟನ್ ಹತ್ರ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಸೊ ಐ ನೋ ಯು ಆರ್ ಡೆಫಿನೆಟ್ಲಿ ಎಂಜಾಯಿಂಗ್ ದ ವಿನ್. ಸೊ ವಾಟ್ ವೇರ್ ಯುವರ್ ಪ್ಲಸ್ ಪಾಯಿಂಟ್ಸ್ ಆ್ಯಂಡ್ ಅದನ್ನ ನಿಮ್ಮ ನೆಕ್ಸ್ಟ್ ಗೇಮ್ಗೆ ಹೇಗೆ ಕ್ಯಾರಿ ಮಾಡಬೇಕು ಅಂತಿದ್ದೀರಾ? ಮೊದಲನೇದಾಗಿ ಧನಂಜಯ್ ಹಾಗೂ ಟೀಮ್ಗೆ ಐ ಮೀನ್ ವೆಲ್ ಪ್ಲೇಡ್, ಸೂಪರ್ ಪರ್ಫಾರ್ಮೆನ್ಸ್, ವೆರಿ ನೈಸ್ ಆ್ಯಂಡ್ ಲವ್ಲಿ ಟೀಮ್, ಲವ್ಲಿ ಪೀಪಲ್ ಇನ್ ದ ಟೀಮ್. ಆ್ಯಂಡ್ ಧನಂಜಯ್ ಮೈ ಗುಡ್ ಫ್ರೆಂಡ್, ಸೂಪರ್, ತುಂಬ ಚೆನ್ನಾಗಿದೆ ಬ್ಯಾಟಿಂಗು. ಡ್ಯಾನಿ, ಸೊ all of you all, and my team, love you all, super amazing. And performance andre I mean batting Harsha, Naveen fantastic, bowling ಪ್ರತಿಯೊಬ್ಬರು ಚೆನ್ನಾಗಿ ಬೌಲ್ ಮಾಡಿದ್ರು. ಆಮೇಲೆ ಶ್ರೇಯಸ್, ಆಮೇಲೆ ಸಿಂಧು ಲಾಸ್ಟ್ ಓವರ್ ಮಾಡಿದ್ದು ಸರ್ಪ್ರೈಸಿಂಗ್ ಅಂತಲೇ ಹೇಳ್ಬೋದು, ಫ್ಯಾಂಟಾಸ್ಟಿಕ್. ಆ್ಯಂಡ್ ಪ್ರತಿಯೊಬ್ಬರು ಮಮತಾ ಆಗಿರ್ಬೋದು, ಎಲ್ಲರೂ ಎವ್ರಿಬಡಿ ವೆಲ್ ಪ್ಲೇಡ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಓಕೆ, ಸೊ ಇದೇ ವಿನ್ನಿಂಗ್ ಸ್ಟ್ರೀಕ್ನ ನೀವು ನೆಕ್ಸ್ಟ್ ಮ್ಯಾಚಲ್ಲಿ ಕೂಡ ಕಂಟಿನ್ಯೂ ಮಾಡ್ತೀರಾ, ಯಾಕೆಂದ್ರೆ ಆ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬಿಲ್ಡ್ ಆಗಿದೆ. ಸೊ ಇಡೀ ಟೀಮ್ಗೆ ಆಲ್ ದ ಬೆಸ್ಟ್. ಓಕೆ, ಆಲ್ ಇನ್ ಆಲ್ ಕೊನೆಯದಾಗಿ ಹೇಳೋದು ಏನಪ್ಪಾ ಅಂತಂದ್ರೆ, ಇಟ್ಸ್ ಆಲ್ ಇನ್ ದ ಗೇಮ್. ಗೆಲ್ಲೋರು ಸೋಲೋರು ಗೆಲ್ಬೋದು, ಹೇಳಕ್ಕಾಗಲ್ಲ, ಇದೊಂದು ಆಟ. ಸೊ ಇವಾಗ ನಾವು ಒಂದು ಪ್ರೆಸೆಂಟೇಷನ್ ಇದೆ, ಅದಕ್ಕೆ ಬಂದ್ಬೋಣ. ಈಗ ಮ್ಯಾನ್ ಆಫ್ ದ ಮ್ಯಾಚ್ ಅಂಡ್ ವುಮನ್ ಆಫ್ ದ ಮ್ಯಾಚ್ ಯಾರು ಅಂತ ಅನೌನ್ಸ್ ಮಾಡುವಂತಹ ಸಮಯ. ಸೊ ಆಬ್ವಿಯಸ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಇಸ್ ಫ್ರಮ್ ಹುಬ್ಳಿ ಹಂಟರ್ಸ್, ನನ್ ಅದರ್ ದ್ಯಾನ್ ನವೀನ್ ರಘು. ವೆಲ್ಕಮ್ ಚಪ್ಪಾಳೆ. ಎಸ್, 21 ಬಾಲ್ಗೆ 78 ರನ್ ಅನ್ನ ಗಳಿಸಿದ್ದಾರೆ. ಅದರ ಜೊತೆಗೆ 1 ಓವರ್ ಅಲ್ಲಿ 2 ವಿಕೆಟ್ ಅನ್ನು ತಗೊಂಡಿದ್ದಾರೆ. ಮತ್ತೊಮ್ಮೆ ಚಪ್ಪಾಳೆ ನವೀನ್ ರಘು ಅವರಿಗೆ. ಜಸ್ಟ್ ಮಿಸ್ ಸೆಂಚುರಿಯಿಂದ ಅಲ್ವಾ? ಸೊ ಸಮಿ ಅವರು ಪ್ಲೀಸ್ ಈ ಒಂದು ಟ್ರೋಫಿನ ಪ್ರೆಸೆಂಟ್ ಮಾಡಬೇಕು ಅಂತ ನಾನು ಕೇಳ್ಕೊಂತೀನಿ. ಆಡುವಾಗ ಆಟ make this new history. This is all about the glamour and glory. ನೋಡದಿದ್ರೆ ಖಂಡಿತ you're sorry. ಈಗ ವುಮನ್ ಆಫ್ ದ ಮ್ಯಾಚ್ ಯಾರು ಅಂತ ಅನೌನ್ಸ್ ಮಾಡುವಂತಹ ಸಮಯ. ಎನಿ ಗೆಸಸ್? ಸಿಂಧು. ಒಂದ್ ನಿಮಿಷ. ಆಕ್ಚುಲಿ ಇಟ್ ಇಸ್ ಸಿಂಧು. ಸಿಂಧು ಲಾಸ್ಟ್ ಓವರ್ ಅನ್ಫರ್ಗೆಟಬಲ್. 1 ಓವರ್ ಅಲ್ಲಿ ಜಸ್ಟ್ 2 ರನ್ಸ್ ಅನ್ನ ಕೊಟ್ಟಿದ್ದಾರೆ. ಆ ರೀತಿ ಮ್ಯಾಚ್ ಅನ್ನ ಕಂಟ್ರೋಲ್ ಮಾಡಿದ್ದಾರೆ. ಅನ್ಬಿಲೀವಬಲ್ ಪರ್ಫಾರ್ಮೆನ್ಸ್. ಸೊ ಟೀಮ್ ಇಂದ ನಿಮಗೆ ಈ ಒಂದು ಪ್ರೆಸೆಂಟೇಷನ್ ಟ್ರೋಫಿನ. ಬಳ್ಳಾರಿ ಬ್ಲಾಸ್ಟರ್ಸ್ ಅನ್ಕೊಂಡೇನಂತಂದ್ರೆ ಸಿಂಧು ಅವ್ರು ಬೌಲ್ ಮಾಡಿದ್ರೆ ಸಿಕ್ಕಾಪಟ್ಟೆ ರನ್ಸ್ ಚಚ್ಬಿಡೋಣ ಅಂತ. ಆದ್ರೆ ಸಿಂಧು ಅವರೇ ಹೇಗಿತ್ತು ಅವರಿಗೆ ಬೌಲ್ ಮಾಡಿದ್ದು? ನಿಜ ನನಗೆ ಸರ್ಪ್ರೈಸ್ ಆಗಿತ್ತು. ನಿಮ್ಗೆ ನಂಬಕ್ಕಾಗ್ತಾ ಇಲ್ಲ? ನಾನು ಧರ್ಮ 7th ಓವರಲ್ಲಿ ಹೋಗು ಅಂದಾಗ ನಾನು ಬೇಡ 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 ಅಂತ ಹೆದರ್ಕೊಳ್ತಾ ಇದ್ದೆ. ಕಡೆಗೂ ಲಾಸ್ಟ್ ಓವರ್ಗೆ ಹೋಗ್ಲೇಬೇಕಾಯ್ತು, ಅದೇನೋ ಫ್ಲೂಕಲ್. ಬಟ್ ಯುವರ್ ಪರ್ಫಾರ್ಮೆನ್ಸ್ ವಾಸ್ ರಿಯಲಿ ಗುಡ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಧನ್ಯವಾದಗಳು. ಎಸ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹುಬ್ಳಿ ಹಂಟರ್ಸ್ ಹಾಗೂ ಬಳ್ಳಾರಿ ಬ್ಲಾಸ್ಟರ್ಸ್ ಹೇಗಿತ್ತು ಈ ಒಂದು ಮ್ಯಾಚು. ಆ್ಯಂಡ್ ಇದೇ ರೀತಿ ಎಲ್ಲ ಮ್ಯಾಚ್ಗಳು ಸಖತ್ ರೋಚಕವಾಗಿರ್ತವೆ, ಹೇಳಕ್ಕಾಗಲ್ಲ. ನೆಕ್ಸ್ಟ್ ಮ್ಯಾಚಲ್ಲಿ ಹುಬ್ಳಿ ಹಂಟರ್ಸ್ ಸೋಲ್ಬೋದು, ನೆಕ್ಸ್ಟ್ ಮ್ಯಾಚಲ್ಲಿ ಬಳ್ಳಾರಿ ಬ್ಲಾಸ್ಟರ್ಸ್ ಗೆಲ್ಬೋದು. ಎನಿವೇಸ್, ಇವತ್ತಿನ ಸಂಚಿಕೆ ಮುಗಿಸುವಂತಹ ಸಮಯ. ಸೊ ನಮ್ಮ ಟ್ರೇಡ್ ಮಾರ್ಕ್ ಸ್ಟೆಪ್ ಒಂದಿಗೆ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸ್ತಾ ಇದ್ದೀವಿ. ಸ್ಟೇಜ್ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ರಶ್ಮಿ ನೀವು ನೋಡ್ತಾ ಇದ್ದೀರಾ, ದಿಸ್ ಇಸ್ ಸ್ಯಾಂಡಲ್ವುಡ್. ಎಂಜಾಯ್.